ಹಾಯ್ ಫ್ರೆಂಡ್ಸ್, ನಾನಿವತ್ತು ಹಲಸಿನ ಹಣ್ಣಿನ ಪಾಯಸ ಮಾಡೋದನ್ನು ತೋರಿಸ್ತಿದ್ದೀನಿ. ಹಲಸಿನ ಹಣ್ಣಿನ ಪಾಯಸ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿ: ಸಾಬಕ್ಕಿನ ಅರ್ಧ ಕಪ್ ತೊಗೊಂಡಿದ್ದೀನಿ. ಅದನ್ನು 10 ನಿಮಿಷ ನೆನೆಸಿಟ್ಕೋಬೇಕು. ಆಮೇಲೆ ಅರ್ಧ ಕಪ್ಪು ತೆಂಗಿನ ತುರಿ, ಅರ್ಧ ಕಪ್ಪು ಬೆಲ್ಲ, ಆಮೇಲೆ 1 ಬಟ್ಲು ಹಲಸಿನ ಹಣ್ಣಿನ ಸೊಳೆನ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ತೆಂಗಿನ ಹಾಲು ತೆಗಿತೀನಿ. 1 ಗ್ಲಾಸ್ ನೀರು ಹಾಕ್ಕೊಂಡು ಇವಾಗ ತೆಂಗಿನ ಹಾಲು ತೆಗಿತೀನಿ ನಾನು. ಆಮೇಲೆ ಇದು ಫಸ್ಟ್ ಒಂದು ಸತಿ ಮಿಕ್ಸಿ ಗ್ರೈಂಡ್ ಮಾಡಿಕೊಂಡು ತೆಂಗಿನ ಹಾಲು ತೆಗಿತೀನಿ. ಅದೇ ಕಾಯಿ ತುರಿನ ವಾಪಸ್ ರಿಟರ್ನ್ ಮಾಡಿಕೊಂಡು ಹಾಲು ತೆಗಿಲಿಕ್ಕಿರುತ್ತೆ. ಈಗ ನೋಡಿ, ನಾನು ಇದು ಫಸ್ಟ್ ತೆಗೆದಿರೋದು. ಇವತ್ತು ಸೆಕೆಂಡ್ ಟೈಮ್ ತೆಗೆದಿರೋದು ನಾನು. ಇವಾಗ ಅದೇ ತುರಿಗೆ ಗ್ರೈಂಡ್ ಮಾಡಿಕೊಂಡು ಸೆಕೆಂಡ್ ಟೈಮ್ ತೆಗೆದಿದ್ದೀನಿ ತೆಂಗಿನ ಹಾಲು. ಇದೆರಡು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಫಸ್ಟ್ ತೆಗೆದಿರೋದಿರುತ್ತೆ, ಇನ್ನೊಂದು ಸೆಕೆಂಡ್ ತೆಗೆದಿರೋದು. ಎರಡು ಕೂಡ ನಾವು ರೆಡಿ ಮಾಡಿ ಇಟ್ಕೋಬೇಕು. ಇದು ಸೆಕೆಂಡ್ ತೆಗೆದಿರೋದು, ಇನ್ನೊಂದು ಫಸ್ಟ್ ತೆಗೆದಿರೋದು. ಇವಾಗ ಹಲಸಿನ ಹಣ್ಣಿನ ಸೊಳೆ ಇದೆಯಲ್ಲ, ಬಿಡಿಸಿಟ್ಕೊಂಡಿರೋದು, ಅದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು, ಪೇಸ್ಟ್ ಮಾಡಬೇಕು ಅದನ್ನು. ಇದಕ್ಕೆ ನೀರು ಹಾಕ್ಲಿಕ್ಕಿರೋದಿಲ್ಲ, ನೀರು ಹಾಕಬಾರ್ದು, ಹಾಗೆಯೇ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಪೇಸ್ಟ್ ರೆಡಿ ಆಗಿದೆ, ಗ್ರೈಂಡ್ ಆಗಿದೆ. ಇವಾಗ ಒಂದು ಪಾತ್ರಕ್ಕೆ 2 ಟೇಬಲ್ ಸ್ಪೂನು ತುಪ್ಪ ತೊಗೋಬೇಕು. ತುಪ್ಪ ತೊಗೊಂಡ್ರೆ ಪಾಯಸ ಚೆನ್ನಾಗಿ ಬರುತ್ತೆ. ತುಪ್ಪದಲ್ಲಿ ನಾವು ಇವಾಗ ಡ್ರೈ ಫ್ರೂಟ್ಸು, ಗೋಡಂಬಿ ದ್ರಾಕ್ಷಿನ ಹಾಕಿದ್ದೀನಿ ನಾನು. ಅದನ್ನು ಸ್ವಲ್ಪ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ಕೂಡಲೇ ಅದು ನಾವು ತೆಗೆದಿಟ್ಕೊಳ್ಬೇಕು. ಯಾಕಂದರೆ ಅದು ತಣ್ಣಗಾದ್ಮೇಲೆ ನಾವು ಪಾಯಸಕ್ಕೆ ಹಾಕ್ಲಿಕ್ಕೆ ಒಳ್ಳೇದು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ. ಇವಾಗ ಅದೇ ತುಪ್ಪ ಇದೆ ಅಲ್ವಾ, ಅದಕ್ಕೆ ನಾವು ಗ್ರೈಂಡ್ ಮಾಡಿದ್ದು ಹಲಸಿನ ಹಣ್ಣಿನ ಪೇಸ್ಟು, ಹಲಸಿನಕಾಯಿ ಸೊಳೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವ, ಆ ಪೇಸ್ಟನ್ನು ಇದಕ್ಕೆ ಹಾಕಬೇಕು. ಇವಾಗ ನೋಡಿ, ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ತುಪ್ಪದ ಜೊತೆ. ತುಪ್ಪ ಇದೆ ಆಲ್ರೆಡಿ ಅದರಲ್ಲಿ, ಅದೇ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಸೆಕೆಂಡ್ ಟೈಮ್ ತೆಗೆದಿರೋ ತೆಂಗಿನಕಾಯಿ ಹಾಲಿದೆಯಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಅದು ಗಂಟಾಗಿ ಬರಬಾರ್ದು, ಸರಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಗಂಟು ಬರದೇ ಇರೋ ಥರ ನೋಡ್ಕೋಬೇಕು ನಾವು ಅದನ್ನು ಮಿಕ್ಸ್ ಮಾಡೋವಾಗ. ಇವಾಗ ನಾವು ಅರ್ಧ ಕಪ್ ಬೆಲ್ಲ ತೊಗೊಂಡಿದ್ವಲ್ಲ, ಅದನ್ನು ಕೂಡ ಸ್ವಲ್ಪನೇ ಹಾಕೋಬೇಕು. ಯಾಕಂದರೆ ಬೆಲ್ಲ ನೀರು ಹಾಕಬೇಕಲ್ವ, ಅದಕ್ಕೆ. ಆ ಸ್ವಲ್ಪ ಬೆಲ್ಲ ನೀರಾದಮೇಲೆ ಇನ್ನು ಸ್ವಲ್ಪ ನಾನು ಬೆಲ್ಲ ಹಾಕೋತೀನಿ. ಇವಾಗ ಇನ್ನು ಸ್ವಲ್ಪ ಹಾಕೋತೀನಿ ಬೆಲ್ಲ. ಇದು ನೀರಾಗಿದೆ ಈ ಬೆಲ್ಲ. ಇವಾಗ ಇನ್ನು ಸ್ವಲ್ಪ ಬೆಲ್ಲ ಹಾಕೋತೀನಿ ನೋಡಿ, ಪೂರ್ತಿ ಹಾಕೋತೀನಿ. ಅದು ಕೂಡ ಗಂಟಾಗಿ ಬರಬಾರ್ದು, ಅದು ಕೂಡ ಪೂರ್ತಿ ನೀರಾಗಬೇಕು. ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಅದು ಬಿಸಿಗೆ ಅದು ನೀರಾಗುತ್ತೆ ಬೆಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲ ನೀರು ಬಿಟ್ಟಿದೆ, ಬೆಲ್ಲ ನೀರು ಬಿಟ್ಟು ನೀರಾಗಿದೆ. ಮಿಕ್ಸ್ ಮಾಡ್ಕೊಂಡಿದ್ದೆ, ಚೆನ್ನಾಗಿದೆ. ಇವಾಗ ಇದಕ್ಕೆ ಇದು ಸ್ವಲ್ಪ ಕುದಿ ಬಂತಲ್ವ, ಇವಾಗ ಅದಕ್ಕೆ ನಾವು ಸಾಬಕ್ಕಿ ಆವಾಗ ನೆನೆಸಿಟ್ಕೊಂಡಿರೋದು ಕುಕ್ಕರಲ್ಲಿ 2 ವಿಸಿಲಾಗಿ ತೆಗೆದಿಟ್ಕೊಂಡಿದ್ದೀನಿ ನಾನು. ಅದನ್ನು 2 ವಿಸಿಲ್ ಮಾಡಿ ಅದು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ನಾನು. 2 ವಿಸಿಲ್ ಮಾಡ್ಕೊಂಡಿದ್ದೀನಿ ಸಾಬಕ್ಕಿನ. ಇದು ಕೂಡ ಹಾಗೆ ಗಂಟು ಬರಬಾರ್ದು, ಗಂಟು ಬರದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ನಾವು. ಗಂಟು ಬಂದರೆ ಅದು ಅಂಟಂಟಾಗುತ್ತೆ, ಅಂಟಂಟಾಗಬಾರ್ದು, ಬಿಡಿಸಿ ಇರಬೇಕದು. ಇವಾಗ ನಾವು ಫಸ್ಟ್ ತೆಗೆದಿಟ್ಕೊಂಡಿದ್ವಲ್ವ, ಆ ತೆಂಗಿನಕಾಯಿ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಹಾಕೋಬೇಕು. ನಾನಿವಾಗ ಫಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಟೈಮ್ ಮತ್ತೊಂದು ಸ್ವಲ್ಪ ಹಾಕ್ಕೊತೀನಿ. ಇವಾಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಾಗಿ ಬರಬಾರ್ದು ಅದು.
ಇವಾಗ ಇದು ಸ್ವಲ್ಪ ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ನಾವು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಇವಾಗ ಪಾಯಸ ರೆಡಿಯಾಗಿದೆ, ಕುದಿ ಬಂದಿದೆ, ಪಾಯಸ ರೆಡಿಯಾಗಿದೆ. ಇವಾಗ ಹಲಸಿನ ಹಣ್ಣಿನ ಪಾಯಸ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.